ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಒಂದು ಸ್ಕಿನ್ನ ಇನ್ನಷ್ಟು ಬ್ಯೂಟಿಫುಲ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಬಂದಿದ್ದೀನಿ ಅವರ್ಸ್ ಅರೋವನ ಕ್ಲಿನಿಕ್ಗೆ. ಇದೊಂದು ನನ್ನ ಟ್ರಸ್ಟೆಡ್ ಪ್ಲೇಸ್ ಅಂತ ನಾನು ಈ ಮುಂಚೆ ಕೆಲವು ವಿಡಿಯೋಸ್ಗಳಲ್ಲೂ ಕೂಡ ಹೇಳಿದ್ದೆ. ನನ್ನ ಸ್ಕಿನ್ನನ್ನು ನಾನು ತುಂಬ ಪ್ಯಾಂಪರ್ ಮಾಡ್ಕೊಳ್ಳೋಂತಹ ಜಾಗ. ಅಟ್ ದ ಸೇಮ್ ಟೈಮ್ ನನ್ನ ಹೇರ್ನ ಕೂಡ ನಾನು ಬ್ಯೂಟಿಫುಲ್ ಆಗಿ ಮಾಡ್ಕೋಬೇಕಂದಾಗ ನಾನು ಈ ಒಂದು ಕ್ಲಿನಿಕ್ಗೆ ಬರ್ತೀನಿ. ಗ್ಲೂಟೋಥಯಾನ್ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರಾ. ಅದನ್ನು ನಾನಿವತ್ತು ತಗೊಳ್ಬೇಕು IV ಡ್ರಿಪ್ಸ್ ಮೂಲಕ ಅಂತ ಅಂದ್ಕೊಂಡು ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನದೇ ಸ್ನೇಹಿತರಾದಂತಹ ದಿವ್ಯಾ ಹಾಗೂ ಕವನ ಅವರ ಒಂದು ಕ್ಲಿನಿಕ್ ಇದು. ಅವರ ಸಜೆಷನ್ ಮೇಲೆ ನಾನು ತಗೊಳ್ಬೇಕಾ ಬೇಡವಾ ಅಂತ ಡಿಸೈಡ್ ಕೂಡ ಮಾಡ್ತೀನಿ. ನನಗಿರೋ ಕನ್ಫ್ಯೂಷನ್ ನಿಮಗೂ ಇರುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕಮ್. ನಾನು ಇವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಡಾಕ್ಟರ್ ಹೆಸರು ಬಂದು ಕವನ ಅಂತ ಹೇಳಿ. ಸೊ ಇವರು ನನಗಿರುವಂತಹ ಡೌಟ್ಸ್ನ ಕ್ಲಿಯರ್ ಮಾಡ್ತಾರೆ. ಅದ್ರ ಜೊತೆಗೆ ಯಾವ ಸಮಯದಲ್ಲಿ ಅದನ್ನು ತಗೊಂಡ್ರೆ ನಮಗೆ ನಮ್ಮ ಸ್ಕಿನ್ಗೆ ಯಾವ ರೀತಿಯಾದಂತಹ ಒಂದು ಒಳ್ಳೆ ಪ್ರಾಪರ್ಟೀಸ್ ಸಿಗುತ್ತೆ ಅಥವಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಅವ್ರು ತಿಳಿಸ್ಕೊಡ್ತಾರೆ. ನನ್ನ ಡೌಟ್ನ, ನಿಮ್ಮೆಲ್ಲರ ಡೌಟ್ನ ನಾನು ಕೇಳ್ತಾ ಇದ್ದೀನಿ ಕವನ ಅವರ ಹತ್ರ. ಗ್ಲೂಟಥಯಾನ್ ಇಸ್ ಅ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್. ಸೊ ಇದು ನಮ್ಮ ಬಾಡಿನ ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಮಾಡುತ್ತೆ. ಇದು ಪಿಗ್ಮೆಂಟೇಷನ್ ಅಂಡ್ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡುತ್ತೆ. ಸೊ ದಟ್ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆ್ಯಂಡ್ ಹೆಲ್ದಿಯಾಗಿ ಕಾಣಿಸುತ್ತೆ. ವೆರಿ ನೈಸ್. ಆ್ಯಕ್ಚುಲಿ ಪಿಗ್ಮೆಂಟೇಷನ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಆಲ್ಮೋಸ್ಟ್ ಎಲ್ಲ ಹುಡುಗಿರಿಗೂ ಇರುವಂತಹ ಕನ್ಸರ್ನ್. ಸೊ ಅದನ್ನು ಅಡ್ರೆಸ್ ಮಾಡುವಂತಹ ಒಂದು ಟಾಪಿಕ್ ಅಂತಂದರೆ ಇದು ಗ್ಲೂಟೋಥಯಾನ್ ಅಂತ ನನಗೆ ಗೊತ್ತಾಯಿತು. ಸೊ ಐ ಹೋಪ್ ನಮ್ಮ ವೀಕ್ಷಕರಿಗೆಲ್ರಿಗೂ ಅದು ಹೆಲ್ಪ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಐ ಹರ್ಡ್ ಅ ಲಾಟ್ ಅಬೌಟ್ ದಿಸ್. ಅಫ್ಕೋರ್ಸ್ ವೈಟಮಿನ್ ಸಿ ಇಂಟೇಕ್ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಅಥವಾ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಬಟ್ ಗ್ಲೂಟೋಥಯಾನ್ ಆ್ಯಂಡ್ ವೈಟಮಿನ್ ಸಿ ಮರ್ಜ್ ಮಾಡೋದ್ರಿಂದ ನಮ್ಗೆ ಇನ್ನೂ ತುಂಬ ಚೆನ್ನಾಗಿ ಹೆಚ್ಚು ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ. ಇದು ನಿಜಾನಾ? ಹೌದು. ಆ್ಯಕ್ಚುಲಿ ನಾವು ಮೆಡಿಕಲ್ ಗ್ರೇಡ್ ಗ್ಲೂಟಥಯಾನ್ನೇ ಯೂಸ್ ಮಾಡೋದು ನಮ್ಮ ಕ್ಲಿನಿಕಲ್ಲಿ. ಅಲಾಂಗ್ ವಿತ್ ವೈಟಮಿನ್ ಸಿ ಯೂಸ್ ಮಾಡ್ತೀವಿ ಟು ಗೆಟ್ ಬೆಟರ್ ರಿಸಲ್ಟ್. ಯಾಕೆ ವೈಟಮಿನ್ ಸಿ ಜೊತೆ ಯೂಸ್ ಮಾಡ್ತೀವಿ ಅಂದರೆ, ವೈಟಮಿನ್ ಸಿ ಇಂಟೇಕ್ ಮಾಡೋದ್ರಿಂದ ನಮಗೆ ನಾವೇನು ಫುಡ್ ತಗೊಳ್ತಾ ಇದ್ದೀವಿ, ವೈಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಬಾಡಿಲಿ. ಇದೆಲ್ಲದರ ಜೊತೆಗೆ ನಾವು ರೆಗ್ಯುಲರ್ ಆಗಿ ಸ್ಕಿನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಂದ್ರೆ ಬೇಸಿಕ್ ಎವ್ರಿ ಡೇ ರೂಟೀನ್ ನಲ್ಲಿ ಏನು ಆ್ಯಡ್ ಮಾಡ್ತೀವಿ? ಕೆಲವರಿಗೆ ತುಂಬಾ ಒಂದು ರಾಂಗ್ ಇದು ಇದೆ ಅಂತ ಹೇಳಿದ್ರೆ, ನಾವು ಅದನ್ನೆಲ್ಲ ಯೂಸ್ ಮಾಡಲ್ಲಪ್ಪ ಅನ್ನೋ ಥರ, ಅಂದ್ರೆ ಏನೋ ಅದು ಜಾಸ್ತಿ ಹೆವಿ ಅನ್ನೋ ಥರ. ಇಟ್ಸ್ ಬೇಸಿಕ್. ನಾವು ಹೆಂಗೆ ಫುಡ್ ಇಂಟೇಕ್ ಮಾಡ್ತೀವಿ, ಇದು ಕೂಡ ಅದೇ ತುಂಬ ಇಂಪಾರ್ಟೆಂಟ್. ನಾವು ಫೇಸ್ ಕ್ಲೆನ್ಸ್ ಮಾಡೋಕ್ಕೋಸ್ಕರ ಫೇಸ್ ವಾಶ್ ಯೂಸ್ ಮಾಡ್ತೀವಿ, ಆ್ಯಂಡ್ ಸ್ಕಿನ್ ಹೈಡ್ರೇಷನ್ಗೋಸ್ಕರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಿ, ಆ್ಯಂಡ್ ಬಾಡಿಗೆ ಬಾಡಿ ಲೋಷನ್ ಯೂಸ್ ಮಾಡ್ತೀವಿ. ಪ್ರೊಟೆಕ್ಷನ್ಗೋಸ್ಕರ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು. ಆ್ಯಕ್ಚುಲಿ ಒಂದು ಹಾಸ್ಪಿಟ್ಲಿಗೆ ಬಂದಿದ್ದು ಫೀಲಿಂಗ್ ಇದೆ ರೈಟ್ ನಾವು. ಯಾಕೆ ಅಂತಂದರೆ ಅವರು ಇಂಜೆಕ್ಟ್ ಮಾಡೋದಕ್ಕೆ ನೋವೆಲ್ಲ ಹುಡುಕ್ತಾ ಇದ್ದಾರೆ. ಚುಚ್ಚಿಬಿಟ್ರು ನನಗೆ. ನಾನು ಮೊನ್ನೆ ಬ್ಲಡ್ ಚೆಕ್ ಮಾಡಿಸ್ಬೇಕಾದ್ರೂ ಇದೇ ಪರಿಸ್ಥಿತಿ ಆಗಿತ್ತು. ಬಟ್ ಪರವಾಗಿಲ್ಲ, ಅವ್ರೊಂದು ಸ್ವಲ್ಪ ನೋವಾಗ್ದಿರಂಗೆ ತೆಗೆದ್ರು. ಎಮ್ಮ ಚುಚ್ಚಿದ್ದು ನೋವಾಗ್ಬಿಟ್ಟು ಲೈಟಾಗಿ. ಗ್ಲೂಟಥಯಾನ್ ತಗೊಳ್ಳೋದಷ್ಟೇ ಇಲ್ಲ, ಅದ್ರ ಜೊತೆ ವಾಟರ್ ಇಂಟೇಕು ಚೆನ್ನಾಗಿ ಮಾಡಬೇಕು. ನಿಮ್ಮ ಬಾಡಿ ನೀಟಾಗಿ ಹೈಡ್ರೇಟ್ ಆಗುತ್ತೆ. ಓಕೆ. ಆ್ಯಂಡ್ ಗ್ಲೂಟಥಯಾನ್ ತಗೊಳ್ಳುವಾಗ ಆಲ್ಕೋಹಾಲ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಬಿಕಾಸ್ ಇದು ನಮ್ಮ IV ಒಳಗೆ ನಾವು ಇನ್ಫ್ಯೂಸ್ ಮಾಡೋದ್ರಿಂದ ಇದನ್ನು ಬೆಟರ್ ಟು ಅವಾಯ್ಡ್ ಆಲ್ಕೋಹಾಲ್ ಅಟ್ಲೀಸ್ಟ್ ಬಿಫೋರ್ 24 hours ಆ್ಯಂಡ್ ಆಫ್ಟರ್ 24 hours. ಸೊ ಯಾರಾದರೂ ಗ್ಲೂಟೋಥಯಾನ್ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಕುಡಿಬೇಡಿ, ಜನರಲಾಗಿ ಕುಡಿಬೇಡಿ. ಅದ್ರ ಜೊತೆ 24 hours ಮುಂಚೆ ಕುಡಿಬೇಡಿ, 24 hours ಆದಮೇಲೂ ಕುಡಿಬೇಡಿ. ಆ್ಯಂಡ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್ ಇಂಟೇಕ್ ಮಾಡಿ, ಎಳ್ನೀರು ಕುಡೀರಿ, ಫ್ರೂಟ್ಸ್ ತಿನ್ನಿ, ಒಳ್ಳೊಳ್ಳೆ ಫುಡ್ ತಿನ್ನಿ, ಚೆನ್ನಾಗಿರಿ. ಪ್ರಭು ಹೇ ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ, ಯೇ ಕ್ಯಾ ಹುವಾ? ಗ್ಲೂಟಥಯಾನ್ ನಾವು ವೀಕ್ಲಿ ಒನ್ಸ್ ಸಜೆಸ್ಟ್ ಮಾಡ್ತೀವಿ. ಆಗಲೇ ಹೇಳ್ದಂಗೆ 6 to 10 ಸೆಷನ್ಸ್ವರೆಗೂ ತೊಗೊಳ್ಬೋದು. ಆ್ಯಂಡ್ ಯಾವ ಟೈಮಲ್ಲಿ ಅವಾಯ್ಡ್ ಮಾಡಬೇಕಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಹೆಡೇಕ್, ಫೀವರ್ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಆ ಟೈಮಲ್ಲಿ ಯೂಶ್ವಲಿ ಪೇನ್ ಕಿಲ್ಲರ್ಸ್ ಅಥವಾ ಆ್ಯಂಟಿಬಯೋಟಿಕ್ಸ್ ತಗೊಳ್ತಾ ಇರ್ತೀರ. ಸೊ ಅದು ಇದು ಮಿಕ್ಸ್ ಆಗೋದು ಬೇಡ ಅಂತ ಹೇಳಿ, ಸೊ ಆ ಥರ ಇದ್ದಾಗ ನಾವು ವೀಕ್ಲಿ ಒನ್ಸ್ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡಿದ್ರು 2 days ನಾವು ಅವಾಗ ಪೋಸ್ಟ್ಪೋನ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಆಲ್ರೆಡಿ ಇಲ್ಲಿ ಇರೋದ್ರಿಂದ ಮತ್ತೆ ಇನ್ನೊಂದು ಸತಿ ನಾನು ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ಇನ್ನೊಂದು ದಿನ ತೆಗೆದಿಡೋಕ್ಕೆ ಕಷ್ಟ ಆಗುತ್ತೆ. ಸೊ
ಇದಾದಮೇಲೆ ಐ ವಾಂಟ್ ಟು ಗೆಟ್ ದ ಲೇಸರ್ ಹೇರ್ ರಿಮೂವಲ್ ಡನ್. ನೋಡಿ ನನ್ನ ಕೈಯಲ್ಲೆಲ್ಲ ಕೂದಲಿದೆ, ಸೊ ನಾನು ಒಂದು ಸ್ವಲ್ಪ ಸ್ಮೂತಾಗಿ ಸ್ಕಿನ್ ಮಾಡ್ಕೊಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಜಸ್ಟ್ ಗೋ ಫಾರ್ ಇಟ್. ವಿ ಕ್ಯಾನ್ ಸ್ಟಾರ್ಟ್. ಯೇ, ನಾನು ಅರೋವನ ಕ್ಲಿನಿಕ್ಗೆ ಬಂದಿದ್ದು ಆ್ಯಕ್ಚುಲಿ IV ತೊಗೊಳ್ಬೇಕು ಅಂತ ಅಂದ್ಬಿಟ್ಟು. ಸೊ ಗ್ಲೂಟಥಯಾನ್ ಆ್ಯಂಡ್ ವೈಟಮಿನ್ C ಅದಾಯಿತು. ಈ ಗ್ಯಾಪಲ್ಲಿ ನನಗೆ ಲೇಸರ್ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಅನ್ನಿಸ್ತು. ಸೊ ಹೆದರ್ಕೊಂಡಿದ್ದೆ ಆ್ಯಕ್ಚುಲಿ. ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ಇವಾಗ ಯಾವುದೇ ರೀತಿಯಾದ ಭಯ ಇಲ್ಲ. ಸೊ ಐ ಆಮ್ ಗೆಟಿಂಗ್ ದ ಲೇಸರ್ ಹೇರ್ ರಿಮೂವಲ್ ಡನ್. ಐಸ್ ಓಕೆ, ನೋಡಿದ್ರಲ್ಲ, ನಾನು ಬಂದಿದ್ದೆ IV ಡ್ರಿಪ್ಸ್ ಹಾಕ್ಸ್ಕೊಳ್ಳೋದಕ್ಕೆ. ದ್ಯಾಟ್ ಈಸ್ ಗ್ಲೂಟಥಯಾನ್ ಆ್ಯಂಡ್ ವೈಟಮಿನ್ C. ಆ ಕೆಲಸ ಮಾಡಿದ್ದಾಯಿತು. ಒಂದು ಸಣ್ಣ ಡಾಟ್ ಇದೆ, ಅದು ಆಬ್ವಿಯಸ್ಲಿ ಒಂದಿನ ಇರುತ್ತೆ, ಅದಾದಮೇಲೆ ಸರಿ ಹೋಗುತ್ತೆ. ಬಟ್ ನಾನು ಈ ಒಂದು ಡ್ರಿಪ್ಸ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಬಂದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಕೆಲಸ ಮಾಡಿದೆ. ದಟ್ ಈಸ್ ಅಫ್ಕೋರ್ಸ್ ಲೇಸರ್ ಹೇರ್ ರಿಮೂವಲ್ ಟ್ರೀಟ್ಮೆಂಟ್. ಆ್ಯಂಡ್ ಅದಾದಮೇಲೆ ಸದ್ಯಕ್ಕೆ ಅಫ್ಕೋರ್ಸ್ ನಾವು ನಾರ್ಮಲ್ ಆಗಿ ವ್ಯಾಕ್ಸಿಂಗ್ ಮಾಡಿಸಿದಾಗ ಹೆಂಗೆ ಸ್ಮೂತ್ ಅನಿಸುತ್ತೋ ಅದೇ ರೀತಿಯಾಗಿ ಸ್ಮೂತ್ ಅನಿಸಿದೆ. ಬಟ್ ಹೋಗ್ತಾ ಹೋಗ್ತಾ ಅದು ಇನ್ನೂ ಜಾಸ್ತಿ ಸ್ಮೂತ್ ಆಗುತ್ತೆ. ಆ್ಯಂಡ್ ಇದನ್ನ ಎವ್ರಿ 3 to 4 weeks ಅಲ್ಲಿ ಒಂದು ಸೆಷನ್ನ ತೊಗೊಳ್ಬೇಕಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ 8 to 10 sessions ಇಸ್ ಅ ಮಸ್ಟ್ ಫಾರ್ ಎವ್ರಿ ಟ್ರೀಟ್ಮೆಂಟ್. ಸೊ ನಮಗೆ ಯಾವುದೇ ರೀತಿಯಾದ ಅಂತ ಒಂದು ಟ್ರೀಟ್ಮೆಂಟ್ ನಾವು ತೊಗೊತಾ ಇದ್ದೀವಿ ಅಂತಂದರೆ ಅದ್ರ ರಿಸಲ್ಟ್ ನೋಡಬೇಕಾದ್ರೆ ನಾವು ಒಂದು ಸ್ವಲ್ಪ ದಿನ ಕಾಯಬೇಕು. ಸೊ ಕಾದ ಮೇಲೆ ನಮಗೆ ರಿಸಲ್ಟ್ಸ್ ಅಫ್ಕೋರ್ಸ್ ಫ್ರೂಟ್ಫುಲ್ ಆಗಿರುತ್ತೆ. ಸೊ ನೀವು ಕೂಡ ಈ ಒಂದು ಅರೋವನ ಕ್ಲಿನಿಕ್ನ ವಿಸಿಟ್ ಮಾಡಿ. ನಿಮಗೆ ಯಾವುದೇ ರೀತಿಯಾದ ಡೌಟ್ ಇದ್ದರೆ ಕವನ ಅವರಾಗಲಿ, ದಿವ್ಯಾ ಅವರಾಗಲಿ, ಯಾರಾದರೂ ಒಬ್ಬರು ನಿಮಗೆ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದೊಂದು ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಎಲ್ಲರೂ ಸ್ಕಿನ್ ಟೈಪ್, ಬಾಡಿ ಟೈಪ್ ಒಂದೇ ಥರ ಇರಲ್ಲ. ಸೊ ನೀವು ಒಬ್ಬರು ಬಂದು ಕನ್ಸಲ್ಟ್ ಮಾಡಿ ಅದಾದಮೇಲೆ ಟ್ರೀಟ್ಮೆಂಟ್ ತಗೊಳ್ಳಿ. ಬಿಕಾಸ್ ನಾನು ತಗೊಂಡಿರುವಂತಹ ಟ್ರೀಟ್ಮೆಂಟ್ ನಿಮಗೆ ಓಕೆ ಆಗುತ್ತೋ ಇಲ್ವೋ ಅಂತ ಗೊತ್ತಿರಲ್ಲ. ಸೊ ಅವರು ನೋಡಿ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ IV ಡ್ರಿಪ್ಸ್ ಟ್ರೀಟ್ಮೆಂಟ್ ಆ್ಯಂಡ್ ಲೇಸರ್ ಹೇರ್ ರಿಮೂವಲ್ ಟ್ರೀಟ್ಮೆಂಟ್. ಇದು ಸದ್ಯಕ್ಕೆ ನಾನು ತಗೊಂಡಿರುವಂಥದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗಿರುವಂತಹ ಒಂದಷ್ಟು ಡೌಟ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ I'll get back to you with another new video. Until then, see you all. Take care. Please subscribe to my beautiful Benki Tanisha YouTube channel. Like ಮಾಡಿ, subscribe ಮಾಡಿ, and bell icon ಒತ್ತೋದನ್ನ ಮರಿಬೇಡಿ. Thank you so much. I love you all.